ಪಟ್ಟಂತೆ ಯಾವುದೇ ಒಂದು ಪದ್ಯ ಹಾಕಬೇಕಾದ್ರೆ ತತ್ಸಂಬಂಧಿಯಾಗಿರ್ತಕ್ಕಂಥ ಸಮಯೋಚಿತವಾಗಿರ್ತಕ್ಕಂಥ ಸಮಯ ಬರಬೇಕು. ಆ ಸಮಯದೊಳಗ ಪದ್ಯವನ್ನು ಸಾದರಪಡಿಸ್ತಾರೆ. ನಮ್ಮ ಪ್ರವಚನ ಮುಗಿದಾದ ನಂತರ ಇಲ್ಲಿಯ ಪರ್ಯಂತರವಾಗಿ ಕಾರ್ಯಕ್ರಮದೊಳಗಿದ್ದು ಗುರುದೇವರ ಕಾರ್ಯಕ್ರಮಕ್ಕಾಗಿ ಅನಂತ ಭಕ್ತಾದಿಗಳು ದವಸ ಧಾನ್ಯಗಳ ಸ್ವರೂಪ ಜೊತೆಗೆ ಹಣವನ್ನು ಕೂಡ ದಾನ ರೂಪಾಂತರವಾಗಿ ಕೊಟ್ಟಿದ್ದಾರೆ. ಅದರಂತೆ ಈ ಮಹಾಮಂಡಲದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಅಥವಾ ಅಡುಗೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥ ಮಹಾನುಭಾವರು ಭಕ್ತಿ ಸಂಪন্ন ಹಿರಿಯರು ಅನುಭವಿಗಳಿರ್ತಕ್ಕಂಥ ಶ್ರೀಮಾನ್ ಪ್ರಕಾಶ್ ಅವರು ಬಿರಾದಾರ್ಪದ ಇವತ್ತು ಬೆಳಗಿನ ಜಾವ ನಮ್ಗೆ ಭೇಟಿಯಾಗಿ ಒಂದೆರಡು ಮಾತುಗಳನ್ನು ಹೇಳಿದರು. ಅವರ ಒಂದು ಸೇವೆ ಬಹಳಷ್ಟು ಆನಂದ ಆಹ್ಲಾದಕರ ನಮಗೆ. ಆ ರೀತಿಯಾಗಿ ಎಲೆಮರೆಕಾಯಿಯಂತೆ ಅನಂತ ಭಕ್ತಾದಿಗಳು ಕೂಡ ಸೇವೆಯನ್ನು ತಾವೆಲ್ಲರೂ ಮಾಡ್ತಾ ಇದ್ರಿ. ಸಣ್ಣ ಮಕ್ಕಳು ಇಟ್ಕೊಂಡು ದೊಡ್ಡವರು ಪರ್ಯಂತರವಾಗಿ ಅವರ ಒಂದು ಸೇವೆಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಿರಂತರವಾಗಿ ಮುಂದೆ ಬರತಕ್ಕಂಥ ಮಕ್ಕಳಿಗೂ ಕೂಡ ಅದೇ ಒಂದು ವ್ಯವಸ್ಥೆಯೊಳಗೆ ಇರಲಿ ಅಂತ ತಿಳ್ಕೊಂಡು ದಿನಾಲು ಕಾಣಿಕೆಯನ್ನು ಸಹಿತ ನಮ್ಗೆ ಒಪ್ಪಿಸಿದ್ದಾರೆ. ಅದರಂತೆ ಇವತ್ತಿನ ದಿವಸ ನಮ್ಮ ವೇದಮೂರ್ತಿ ನೂರೊಂದೇ ಸ್ವಾಮಿಗಳವರು ಮನೆಗೆ ನಮ್ಮೆಲ್ಲ ಮಹಾನುಭಾವರಿಗೆ ಪುರಾಣಿಕ ವರ್ಗದವರಿಗೆ ಸಿಬ್ಬಂದಿಯವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಆನಂದದಿಂದ ದಕ್ಷಿಣೆಯನ್ನು ಕೊಟ್ಟು ಸಹಕಾರ ಮಾಡಿರ್ತಕ್ಕಂಥ ನಮ್ಮ ವೇದಮೂರ್ತಿ ಸ್ವಾಮಿಗಳ ನಂತರಕ್ಕೆ ಪೂಜ್ಯ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ಹಾರೈಸಿಕೊಳ್ಳುತ್ತಾ ನೀವೆಲ್ಲರೂ ಕುಂಬಿಡ್ತೀವಿ ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಹೇಳ್ತೀವ್ರಿ. ಇವತ್ತಿನ ಮ್ಯಾಲ ಏನು ಇಲ್ರಿ. ಇವತ್ತೇನು ಇಲ್ಲ ಅನ್ನೋದು ನಾನು ಕೇಳೀನಿ. ನಮಗೂ ಟೈಮ್ ನಿಂತದೇ ಬೇಕಾಗಿರ್ತದೆ. ಗದ್ದಲದಾಗ ಏನು ವ್ಯಾಪಾರ ಮಾಡೋದು ಸರಿ ಆಗಂಗಿಲ್ಲ. ನಿವಾಂತ ಎಲ್ಲರ ಮನಸ್ಥಿತಿ ಚೆನ್ನಾಗೈತಿ, ಪರಿಸರ ಚೆನ್ನಾಗೈತಿ. ಇನ್ನೊಂದು ಶ್ರೇಷ್ಠ ಉದಾಹರಣೆ ಅದ. ನಿನ್ನೆ ಎಲ್ಲಿಗೂ ಬಿಟ್ಟಿದ್ದಾರೆ ಪುರಾಣ ಒಂದು 10 ವರ್ಷದ ಹಿಂದೆ ಯಾರನ್ನ ಚೆನ್ನಾಗಿ ಒಂದು ದೊಡ್ಡ ಬೀಗಳು ಬೈದಿರೋದು ನಮ್ಮ ಸಹಾಯದಾಗ ನೆನಪು ಗ್ಯಾರಂಟಿ ಇರ್ತಾರೆ. ನೀನು ಹೇಳಿದ ಪುರಾಣ ನಮ್ಗೆ ನೆನಪಿಲ್ಲ. ಇವಾಗ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ಹತ್ತಿರ ಅನಂತ ಭಕ್ತಾದಿಗಳು ಅಷ್ಟೇ ಅಲ್ಲ, ಅವರಿಂದ ಉಪದೇಶಾಮೃತವನ್ನು ಪಡೆದುಕೊಂಡಿರ್ತಕ್ಕಂಥ ಅನಂತ ಸಂತ ಶರಣ ಮಹಾಂತರು. ಗುರುದೇವರ ವಾಣಿಕೆಯಂತೆ ಬ್ರಹ್ಮ ಸತ್ಯ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾ ಪರಹ ಅನ್ನತಕ್ಕಂಥ ಆದಿಗುರು ಭಗವತ್ಪೂಜ್ಯ ಶಂಕರಾಚಾರ್ಯ ಹೇಳಿರ್ತಕ್ಕಂಥ ವಾಣಿಯನ್ನ ಪದ್ಯಗಳ ಮುಖಾಂತರವಾಗಿ ಜನಮನದಲ್ಲಿ ವಿಸ್ತರಿಸಿ ಬ್ರಹ್ಮವಂದೇ ಸತ್ಯದಂತ ಎಲ್ಲರಲ್ಲಿ ಬೋಧನೆಯನ್ನ ಮಾಡು. ನನ್ನ ಮಗನಾಗಿರ್ತಕ್ಕಂಥವನು ನೀನು ಒಂದು ಮನೆ ಚೆನ್ನಾಗಿ ಬೆಳಿಬೇಕಾಗಿತ್ತು ಅಂದ್ರ ಆ ಮನೆಯ ಒಡತಿ ಸತಿ ಶಿರೋಮಣಿ ಚೆನ್ನಾಗಿ ಇಟ್ಟಂದ್ರ ಮನೆ ಮುಂದೆ ಬರ್ತದೆ. ಒಂದು ಮಂದಿರದೊಳಗ ಮೂರ್ತಿ ಚೆನ್ನಾಗಿ ಕಾಣಿಸ್ಬೇಕಾಯ್ತು, ದರ್ಶನಕ್ಕೆ ಲಾಭ ಆಗ್ಬೇಕಾಗಿತ್ತಂದ್ರ ಆ ಪೂಜಾರಿಯಿಂದ ಬರ್ತದೆ. ಅದರಂತೆ ಒಂದು ಮಠ ಚೆನ್ನಾಗಿ ಬೆಳಿಬೇಕಾಗಿತ್ತಂದ್ರೆ ಒಬ್ಬ ಮರಿ ಚೆನ್ನಾಗಿತ್ತಂದ್ರೆ ಮಠ ಬೆಳೀತದ. ಅದರಂತೆ ಒಬ್ಬ ಸಾಧು ಅಲ್ಲೇ ಒಬ್ಬ ಸದ್ಗುಣ ಸಂತ ಜಗತ್ತಿನೊಳಗೆ ಹೊಂಟಂದ್ರೆ ಅವನಿಂದ ಲಕ್ಷ ಲಕ್ಷ ಭಕ್ತಾದಿಗಳು ಉದ್ಧಾರ ಆಗ್ಬೇಕು ಅಂತ ಕೀರ್ತಿ ನಿಮ್ಮದಾಗಲಿ ಅಂತ ಗೋವಿಂದ ಭಟ್ರು ಚೆನ್ನಾಗಿ ಪ್ರದೇಶವನ್ನು ಮಾಡಿಬಿಟ್ರು. ಅವರ ವಾಡಿಕೆಯಂತೆ ಶಿಶುನಾಳ ಶರೀಫ ಶಿವಯೋಗಿಗಳು ಶಿಶುನಾಳ ಗ್ರಾಮದೊಳಗ ಸಿದ್ದಪ್ಪ, ಬೈಲುಗೌಡ, ಲಿಂಗಪ್ಪ, ಶರಣಬಸಪ್ಪ, ಕಲ್ಮೇಶ್ವರ ಅನಂತ ಸಂತ ಶರಣ ಮಹಾಂತರ ಜೊತೆಗೆ ಹೆಣ್ಣು ಮಕ್ಕಳು ಕೂಡ ಬಂದು ಅವರಿಂದ ಉಪದೇಶವನ್ನು ಪಡೆದುಕೊಂಡವರಲ್ಲಿ ಒಬ್ಬಳು ಶ್ರೇಷ್ಠ ಹೆಣ್ಣು ಮಗಳು ಲಕ್ಷ್ಮಿಗೆ. ನೀನು ಕೇಳಿರಿ ಪುರಾಣ ಮುಗಿಯುವ ಸಂದರ್ಭದ ಈ ಉದಾಹರಣೆ ನಾಳೆ ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟಿದ್ದೀವಿ. ಆ ಲಕ್ಷ್ಮೀ ದೇವಿ ಅನ್ನತಕ್ಕಂಥ ಹೆಣ್ಣು ಮಗಳು ಹೆಸರಿಗೆ ತಕ್ಕಂತೆ ಒಳ್ಳೆಯ ಸದ್ಗುಣವತಿ ಹೆಣ್ಣು ಮಗಳು. ಅಷ್ಟೇ ಅಲ್ಲ, ಅಗರ್ಭ ಶ್ರೀಮಂತರ ಮನೆತನದವಳು. ಇಬ್ಬರು ಗಂಡ ಹೆಂಡತಿ, ಅತ್ತೆ ಮಾವ ಇಬ್ಬರೇ, ಒಬ್ಬನೇ ಮಗ. 106 ಎಕರೆ ಜಮೀನು, 106 ಎಕರೆ ಜಮೀನ, ಒಬ್ಬನೇ ಮಗ. ತಂದೆ ತಾಯಿ ಅತ್ತೆ ಮಾವ ಇಬ್ಬರೇ ಮನೆಯಲ್ಲಿ
ಆಳು ಕಾಳುಗಳು ಬಹಳಷ್ಟು ಮಂದಿಗಳಿಗೆ ಏನೇನು ಕೊಡ್ತಿಲ್ಲ. ಅಂತ ಹೆಣ್ಣು ಮಗಳು ಬಂದು ಶಿಶುನಾಳ ಶರೀಫರ ಹತ್ತಿರ ಬಂದು ಯಪಾನನ ಉಪದೇಶವನ್ನು ಕೊಡು, ಯಪಾನನ ಉಪದೇಶವನ್ನು ಕೊಡು ಅಂತ ಹೇಳಿದಾಕ್ಷಣ ಆ ಹೆಣ್ಣು ಮಗಳ ಭಾವವನ್ನು ನೋಡಿರತಕ್ಕಂಥ ಹೆಣ್ಮಗಳು ಹೃದಯ ಪರಿಶುದ್ಧ ಅದ, ಬುದ್ಧಿ ಚತುರತೆ ಅದ, ಇವಳ ಮನಸ್ಸು ಬಂಗಾರದ ಹಾಗೆ ಮನಸ್ಸೈತಿ ಅಂತ ಶರೀಫರು ಆ ಹೆಣ್ಣು ಮಗಳಿಗೆ ಉಪದೇಶವನ್ನ ಮಾಡಿದರು. ಮಹಾಮಂತ್ರವನ್ನು ಉಪದೇಶವನ್ನ ಮಾಡಿ ನಿರಂತರವಾಗಿ ಗುರು ಧ್ಯಾನವನ್ನ ಮಾಡುತ್ತಾ ಇರುವಂತ ಆಶೀರ್ವಾದವನ್ನ ಮಾಡ್ತಾರೆ. ಆಶೀರ್ವಾದವನ್ನು ಮಾಡಿ ಕಳುಹಿಸಿದರು. ಹೆಣ್ಣು ಮಗಳು ದಿನಂಪ್ರತಿ ಉಸಿರು ಎಷ್ಟು ಹೋಗ್ತದೆ ಎಷ್ಟು ಬರ್ತದ ಅಷ್ಟು ಗುರುಪಟ್ಟ ಮಹಾಮಂತ್ರವನ್ನು ನೆನಪಿದ್ರು, ಸ್ಮರಣ ಮಾಡ್ತಿದ್ರು. ಯಾವಾಗಲೂ ನೆನಪಿದ್ರು ನಿರಂತರವಾಗಿ. ಯಾವ ಕಾಲಕ್ಕೂ ಕೂಡ ನೀ ಗುರುಪಟ್ಟ ಮಹಾಮಂತ್ರವನ್ನ ತಪ್ಪಿಯೂ ಕೂಡ ಸ್ಮರಣ ಮಾಡಬೇಡವ. ನಿರಂತರವಾಗಿ ನೀನು ಗುರುದೇವರ ಧ್ಯಾನವನ್ನ ನಿರಂತರವಾಗಿ ಮಾಡುತ್ತಲಿದ್ದರೆ ಒಂದಾನೊಂದು ಪ್ರಸಂಗ ನಿನಗೆ ಕಠಿಣ ಪ್ರಸಂಗ ಬಂತು ಅಂದ್ರೆ ಆ ಪ್ರಸಂಗದೊಳ ಗುರುನಾಥ ನಿನಗೆ ರಕ್ಷಣೆ ಎಷ್ಟೊತ್ತಿದ್ರು ಮಾಡ್ತಾನೆ. ಆಯ್ತಪ್ಪ, ಪಾದಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾಳೆ. ಅತ್ತೆ ಮಾಮ ಕೇಳಿದ್ರು, ಎಲ್ಲಿದ್ದೀವ? ಅಮ್ಮ ನಾ ಶರೀಫ್ ಶ್ರೀಗಳ ಹತ್ತಿರ ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಬಂದೆ. ಒಳ್ಳೆ ಕೆಲಸ. ಇಂಥ ಸೊಸೆ ನಮ್ಮ ಮನೆಗೆ ಸಿಕ್ಕಿದ್ದೇ ಒಂದು ನಮ್ಮ ಮನೆಗೆ ಏನೋ ಪುಣ್ಯ ಐತಿ ಅಂತ ನಾವು ಕೊಡ್ಕೊತೀವಿ. ನೀ ಇದ್ದ ಜಾಗಿಗೆ ಮಾತಾಡಿ ಯಾರು ಇದ್ರಪ್ಪ ಅಂತಂದ್ರೆ ನಮ್ಮ ಮನೆಗಳು ಏನಾಗ್ತೈತಿ ಗೊತ್ತಿಲ್ಲ. ಇಂದಿನ ಮುಂದಿನ ದಿನಮಾನಗಳಿಗೆ ಮನೆಗೆ ಬರತಕ್ಕಂಥ ಹೆಣ್ಣು ಮಗಳು ಎಂಥೋಳು ಸಿಗ್ತಾಳೋ ಗೊತ್ತಿಲ್ಲ. ನಮ್ಮ ಕೃತಿ ಹೆಂಗದ ಮಾತು ನಮ್ಗೆ ಸಿಗ್ತಾರಂತ ಗ್ಯಾರಂಟಿ ತಿಳ್ಕೊಂಡು ಪ್ರಯತ್ನವನ್ನು ಮಾಡ್ತೀವಿ. ಪ್ರತಿಯೊಬ್ಬರ ಮನಸ್ಸಿನ ಅಪೇಕ್ಷೆ ಅದ. ನನ್ನ ಮನೆಗೆ ಬರತಕ್ಕಂಥ ಹೆಣ್ಣು ಮಗಳು ಮಗಳಾಗಿ ಬಂದು ಸೊಸೆಯಾಗಿ ಎಂದು ನಮ್ಮ ಮನೆಯ ಕೀರ್ತಿಯನ್ನ ಬಾಳಿ ಬೆಳೆದತಕ್ಕಂಥ ಹೆಣ್ಮಗಳ ಮನೆಗೆ ಬಂದು ಎಂದು ಎಲ್ಲರ ಅಪೇಕ್ಷೆ ಅದ. ಪುರುಷರದು ಹಾಗೆ, ಸ್ತ್ರೀಯರದು ಹಾಗೆ. ಒಳ್ಳೆಯ ರೇಖವ ಗುರುಧ್ಯಾನವನ್ನು ನಿರಂತರವಾಗಿ ಮಾಡಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಮಯದೊಳಗೆ ಹೇಳುತ್ತಲಿರುವಾಗಲೇ ಗುರುಪಟ್ಟ ಮಹಾಮಂತ್ರವನ್ನ ಸ್ಮರಣ ಮಾಡುವಂತ ಹೇಳುವುದು, ಕೊಡುವುದು, ಕೆಲಸ ಮಾಡುವುದು, ಹೇಳುವುದು, ಕೊಡುವುದು, ಕೆಲಸ ಮಾಡುವುದು. ಶಾಸ್ತ್ರ ಬರೀತದ, ಯಾವಾಗಲೂ ನಿತ್ಯ ನಿರಂತರವಾಗಿ ಭಗವಂತನ ಸ್ಮರಣೆ ಗುರುದೇವರ ಧ್ಯಾನವನ್ನ ಯಾರು ಮಾಡ್ತಾರೆ, ಸಂಕಟ ಸಮಯದೊಳಗೆ ಪರಮಾತ್ಮ ಗುರುರೂಪವಾದ ರೂಪಾಂತರವಾಗಿ ಬಂದು ನಮಗೆ ರಕ್ಷಣೆಯನ್ನ ಮಾಡ್ತಾನೆ ಅನ್ನತಕ್ಕಂಥದ್ದು. ನೀವು ಏನ್ ಕೆಲಸ ಮಾಡ್ರಿ, ಏನ್ ಬೇಕಾದ ಕೆಲಸ ಮಾಡ್ರಿ, ಯಾವ ಕೆಲಸ ರೈತಾಪಿ ಚೆನ್ನಾಗಿದ್ದೀರಿ, ಹೌದು. ನೇಗಿಲು ಹೊಡೆಯುವಾಗ ಸ್ಮರಣೆ, ಊಟ ಮಾಡುವಾಗ ಸ್ಮರಣೆ, ಏಳುವಾಗ ಸ್ಮರಣೆ, ಕೂಡುವಾಗ ಸ್ಮರಣೆ, ಕರೆಯುವಾಗ ಸ್ಮರಣೆ, ಹೋಗುವಾಗ ಸ್ಮರಣೆ. ಇದು ಬಿಟ್ಟು ಇದುವೇ ನಮ್ಮ ಜೀವನ ಉಸಿರು ಐತು ಅಂದ್ರ ಎಷ್ಟು ದೂರ ಭಗವಂತ ಅದನ ಅಂತ ನಮಗೆ ಕಂಡು ಬಂದಂಗ ಅಷ್ಟು ಸಮೀಪ 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 ಭಗವಂತ ನಮಗೆ ಆಗ್ತಾನೆ. ನೋಡಿ, ನಮ್ಮೋದರ ಮನ್ಯಾಗ ಜೋಳ ಹಸನ್ ಮಾಡ್ತಿರ್ತ. ನಿಮ್ಮ ಉದಾಹರಣೆ, ಪಡಿಶಾಲೆ ಕೂತ ಹೋಗಿದ್ದಕ್ಕೆ ಜೋಳ ಹಸನ್ ಮಾಡಕತ್ತಾಳ. ಅಂಗಳಾಗ ಬಂದ 4-5 ತಿಂಗಳು ಹುಡುಗ ಆಡಕತ್ತಾಳ. ಜೋಳ ಹಸನ ಈ ತಾಯಿ ಮಾಡಕತ್ತಾಳ, ಅಂಗಳದೊಳಗ ಕೂಸ ಆಡಕತ್ತದ. ನಾನು ನಿಮಗೆ ಅಂತೀನಿ, ಆ ಹೆಣ್ಣು ಮಗಳ ಲಕ್ಷ್ಯ ಎಲ್ಲಿರ್ತದೆ? ನಿಜವಾದ ತಾಯಿಯ ಮನಸ್ಸು ಎಲ್ಲಿರ್ತದ? ಜೋಳ ಹಸನ್ ಮಾಡೋದ್ರ ಮ್ಯಾಗ ಅಲ್ಲಿ ಇಲ್ಲ. ಜೋಳ ಹಸನ್ ಮಾಡೋದು ಸುಮ್ಮನೆ, ಆದರೆ ಆ ತಾಯಿಯ ಮನಸ್ಸು ಅಂಗಳದೊಳಗೆ ಆಡತಕ್ಕಂಥ ಮಗುವಿನ ಮೇಲನೆ ಇರ್ತದ. ಯಾಕೆ? ನನ್ನ ಮಗುವಿಗೆ ಏನಾದ್ರೂ ಐತಂದ್ರ ಅದಕ್ಕೆ ನೋವಾದ್ರ ಇಲ್ಲಿ ನೋವಾಗ್ತದ, ಇಲ್ಲಿ ನೋವಾದ್ರೆ ಎರಡು ಕಣ್ಣಾಗ ನೀರು ಬರ್ತಾವಲ್ಲ ಅಂತ ತಾಯಿಯ ಮನಸ್ಸು, ಮೃದುವಾದ ಮನಸ್ಸು ಅಂಗಳದೊಳಗೆ ಆಡತಕ್ಕಂಥ ಕೂಸನ್ನ ನೋಡಿ ಇಂತೆ ಕೆಲಸ ಮಾಡ್ತಿರ್ತಾಳ. 1 ತಾಸು 1.5 ತಾಸು. ಮಗುವಿಗೆ ಹಸಿವು ಆಯಿತು ಅಂದ್ರ ಆ ಮಗುವನ್ನ ನನ್ನ ತಾಯಿ ಹತ್ತಿರ ಹೋಗ್ಬೇಕಂತ ಸುಮ್ಮನೆ ಗಾಡಿ ಹಿಡಿದು ಅಥವಾ ಪಾಟಿದಲ್ಲಿ ಹಿಡಿದು ಏಳಬೇಕು ಅನ್ನೋದ್ರೊಳಗಾಗಿ, ಏನೋ ಎಲ್ಲಿ ಬೀಳ್ತದ ಅನ್ನೋದ್ರೊಳಗಾಗಿ ತಾಯಿ ತನ್ನ ಕೆಲಸ ಅಲ್ಲಿ ಇಟ್ಟು ಓಡಾಡಿ 10 ಹೆಜ್ಜೆ ಮುಂದೆ ಬಂದು ಎತ್ತಿ ಮುದ್ದಾಡುವ ಹಾಗೆ ಪುಣ್ಯಾತ್ಮರೇ, 1 ಹೆಜ್ಜೆ ಪರಮಾತ್ಮನ ಎದುರಿಗೆ, 1 ಹೆಜ್ಜೆ ಗುರುನಾಥನ ಎದುರಿಗೆ ನೀವು ಇಡ ಪ್ರಯತ್ನ ಮಾಡಿದ್ರೆ 1000 ಹೆಜ್ಜೆಗಳನ್ನು ಇಟ್ಟು ಬಂದು ಗುರುದೇವ ನಮಗೆ ರಕ್ಷಣೆ
ಶಾಶ್ವತವಾದ ಸ್ಮರಣೆ ಬಹಳಷ್ಟು ಮುಖ್ಯ. ನೀವೆಲ್ಲ ಇದಕ್ಕೆ ಏನಂದ್ರೆ ಏನಂದ್ರೆ ಮೊಬೈಲ್, ಇದು ಮೊಬೈಲ್ ಯಾಕೆ ನಮಗೂ ಬೇಕು ನಿಮಗೂ ಬೇಕು. ಈಗ ಯಾರೇ ಅಚಾನಕ್ ಇಲ್ಲಿ ಕುಂತಕ್ಕ ನಿಮ್ಗೆ ನಂಬರ್ ಫೋನ್ ಬಂದು ಸುರುವಿಗೆ ಏನಂತಾರೆ ಶಿವಣ್ಣ ಏನಂತಾರೆ ಹಲೋ ಹಿಂಗಂತಾರೆ. ಹಲೋ ಅಂದ್ರೆ ಏನು? ಹಲೋ ಅಂದ್ರೆ ಏನ್ರಿ? ಹಲೋ ಅಂದ್ರೆ ಏನಂದ್ರೆ ಇದನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಹೆಂಡತಿ ಹೆಸರು ಕೆಲವು. ಇದು ಯಾವ ಕಂಡು ಹಿಡಿದಾನೆ ವಿಜ್ಞಾನಿ, ಆತನ ಪ್ರೇಯಸಿ ಹೆಸರು ಹಲೋ. ಪ್ರಪ್ರಥಮವಾಗಿ ಇದನ್ನು ಕಂಡು ಹಿಡಿದು ಸುರುವಿಗ ತನ್ನ ಪ್ರೇಯಸಿಯನ್ನು ಹಚ್ಚಿ ಅವಳನ್ನು ಕರೆದ ಹಲೋ ಅಂತ. ಮತ್ ನೀವ್ ಯಾರಿಗೆ ಕರೆಕತ್ತೀರಿ? ಯಾರಿಗೆ ಕರೆಕತ್ತೀವಿ? ಹೆಣ್ಮಕ್ಳು ಹಂಗ, ಇವು ನಮ್ಮ ಪಿಡಿದಿವ ಹಂಗ. ಅವ ತನ್ನ ಪ್ರೇಯಸಿಯನ್ನು ಕರೆದ, ಮತ್ತ ನೀವ್ ಯಾರಿಗೆ ಕರೆಕತ್ತೀರಿ? ಏನ್ ಮಾಡ್ಬೇಕ್ರಿ? ಇಂದಿನಿಂದ ಬಿಡಿ, ಹಿಂದೆ ಹಲೋ ಅಂದ್ರೆ ಏನ್ ಬೇಕಾದ್ರಿ. ಇವತ್ತು ಈ ವಿಷಯಗಳನ್ನ ಅದಕ್ಕೆ ಕೇಳಿರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ರಿಂಗ್ ಬಂತು, ಫೋನ್ ಬಂತು ಅಂದ್ಕೊಂಡ್ರಿ, ಶಿವಾಯನ ಹೇಳ್ರಿ ಅಂದ್ರೆ ನೋಡ್ರಿ. ನೀವು ಫೋನ್ ನಾಳೆಗೆ ಯಾರಾದ್ರೂ ಬೀಗದ ಫೋನ್ ಬಂತಲ್ಲ, ಶಿವಾಯನ ರೀ ಯಾರಿದ್ರು ಹೇಳ್ರಿ ಅವ್ರ ಅಂತಾರ ಬಹುಶಃ ಯಾರು ಜಗತ್ತಿನೊಳಗೆ ಬಿಡೋದು. ನೀವು ಒಂದು ಸಲ ಶಿವಾಯನ ಓಂ ನಮಃ ಶಿವಾಯ ಜೈ ಗುರುದೇವ ಅಂದರ ಅವರ ಹೃದಯದೊಳಗಿರ್ತಕ್ಕಂಥ ಅಜ್ಞಾನ, ಅವರ ಹೃದಯದೊಳಗಿರ್ತಕ್ಕಂಥ ಮಾಯಾ ಪರದೆ ಅವಿದ್ಯೆ ಅನ್ನತಕ್ಕಂಥದ್ದು ಕ್ಷಣಾಂತರೊಳಗೆ ನಾಶ ಆಗ್ತದ. ನೀವು ನುಡಿದಿದ್ದು ನಿಮ್ಮ ಜನ್ಮ ಸಾರ್ಥಕಕ್ಕೆ, ನೀವು ನುಡಿದಿದ್ದು ಅವರಿಗೆ ಕೇಳಿಸಿ ಅವರು ಗಾಬರಾಗ್ತಾರ. ಆ ಮಹಾಮಂತ್ರದೊಳಗೆ ಅಷ್ಟೊಂದು ಶಕ್ತಿ ಇರಬೇಕು. ಪ್ರತಿಯೊಂದು ವ್ಯವಹಾರವನ್ನ ಬರಿ ಶಿವಾಯನ, ನೀರು ಶಿವಾಯನ, ಹೋಗಿ ಶಿವಾಯನ, ಬರಿ ಶಿವಾಯನ, ಈ ರೀತಿ ಶಿವಾಯನ ಶಿವಾಯನ ನಿರಂತರವಾಗಿ ನೋಡಿದ್ರೆ ಅಂದ್ರೆ ಅಲ್ಲಿ ಅದನ್ನ ಇಲ್ಲಿ ಅದನ್ನ ಗರ್ಜಿಲ್ಲ, ನಮ್ಮದೇ ಭಗವಂತ ಅದನ್ನ ನಮ್ಗೆ ಜ್ಞಾನ. ಆ ಲಕ್ಷ್ಮೀ ದೇವಿ ದಿನಂಪ್ರತಿ ಶಿಶುನಾಳ ಶರೀಫ ಶಿವಯೋಗಿಗಳು ಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನು ಎಟ್ಟು ಬಿಡದೆ ಸ್ಮರಣವನ್ನು ಮಾಡ್ಕೊಂಡು ಕರ್ಮ ಕಳ್ತಿದ್ರು. ಪುಣ್ಯಾತ್ಮರೇ, ಜಗತ್ತ ಅಂತಂದಾಕ್ಷಣ ಒಂದೇ ನಮ್ಗೆ ನಿರಾಕ್ಷತೆ ಇಲ್ಲ. 10 ಜನ ಒಳ್ಳೆ ಜನ ಇದ್ರಂದ್ರೆ ಆ 10 ಜನರನ್ನ ಕೆಡಿಸತಕ್ಕಂಥ ಧರ್ಮವಂತ ಜನ, ಪಾಪಿವಂತ ಜನ, ದುರ್ಗುಣವಂತ ಜನ, ಕೆಟ್ಟ ಹೀನ ಕೃತಿಗಳನ್ನ ಮಾಡತಕ್ಕಂಥ ಜನ ಬಹಳಷ್ಟು ಜನ ಇರ್ತಾರೆ. ಅವರೆಲ್ಲಿ ಎಚ್ಚರಿಕೆ. ಆತ್ಮೀಯ ಬಂಧುಗಳೇ, ಅದೇ ಶಿಶುನಾಳ ಅನ್ನತಕ್ಕಂಥ ಒಂದು ಊರೊಳಗ, ಶರೀಫ ಶಿವಯೋಗಿಗಳ ಊರೊಳಗ ಒಬ್ಬ ಕಾಮಾಂಧ ಮನುಷ್ಯ ಇದ್ದ. ಕೆಟ್ಟ ದುರ್ಗುಣ ದುರಾಚಾರಿ ಸಂಪನ್ನ. ಅದೇ ಕೆಲಸ ಮಾಡ್ಬೇಕು, ಇದೇ ಕೆಲಸ ಮಾಡ್ಬೇಕಂತ ಹೇಳ್ತಿಲ್ಲ. ತಗನ ಅವಸ್ಥೆ ಎಲ್ಲರನ್ನ ಅಂಜಿಸುವುದು, ಯಾವ ಹೆಣ್ಮಗಳನ್ನು ಒಳಗೆ ಬಿಡೋದಿಲ್ಲ. ಅಷ್ಟು ಹೀನ ಕೃತಿಯನ್ನ ಮಾಡ್ತಿದ್ದ. ಹೀನ ಕೃತಿಗಳನ್ನ ಮಾಡತಕ್ಕಂಥ ಕಾರ್ಯಾಚರಣೆ ಹಂಗ ಮುಂದುವರಿಸಿಕೊಂಡು ಹೋಗ್ತಿದ್ದ. ಪಾಪ ಕರ್ಮ ಅನ್ನತಕ್ಕಂಥದ್ದು ಭೂಮಂಡಲದ ಮೇಲೆ ಆತನಿಗಾಗಿ ಭಾರ ಆಗಿತ್ತು. ಅಷ್ಟು ಪಾಪ ಕರ್ಮಗಳನ್ನ ಮಾಡ್ತಿದ್ದ. ನಿಜಗಳು ಕೇಳ್ತಾರೆ ಪುಣ್ಯಾತ್ಮರೇ, ಆವ ಬಲ ಬಿಡಿದ ಅಳುಗದ ಕಿಡ ದುರಿತ ಬಲಸಗೆ ಜೀವಿಸುವೆ ಮಾತದೆ ಉಸುರು ಎಲೆ ಮಾನವ. ಹೇ ಮನುಷ್ಯನೇ, ಹೇ ಮಂದಮತಿಯ ಬುದ್ಧಿಹೀನನೇ, ಯಾವ ಬಲ ಹಿಡಿದು ನೀ ಪಾಪ ಕರ್ಮಗಳನ್ನು ಮಾಡಾಕತ್ತೀನಿ? ಯಮ ನಿನಗೆ ಭೇಟಿ ಆಗಂಗಿಲ್ಲ ಅಂತ ಮಾಡಿದೇನು? ನರಕ ಯಾತನೆ ನಿನಗೆ ಸಿಗುತ್ತಿಲ್ಲ ಅಂತ ಮಾಡಿದೇನು? ಪಾಪದ ಕೂಪದೊಳಗೆ ಬಿದ್ದು ಸಾಯತಕ್ಕಂಥ ಎಲೆ ನರಮನುಷ್ಯನೇ ಕೇಳು, ಆವ ಬಲ ಬಿಡಿದು ಅಳುಗದ ಕಿಡ ದುರಿತ ಬಲಸಗೆ ಜೀವಿಸುವೆ ಮಾತದ ಉಸುರು ಎಲೆ ಮಾನವ. ಲಕ್ಷ್ಮೀ ದೇವಿ ಒಂದ್ಸಲ ತೋಟಕ್ಕೆ ಹೋಗಿ ಬರ್ಬೇಕಂತ ಹೊಂಟ್ಲೆ. ಅವ್ರಿಗೆ ಅತ್ತಿ ಮಾವ ಅಂತಿದ್ದ, ಯಾಕೋ ತೋಟಕ್ಕೆ ಹೋಗಿ ಬರ್ತೀವಿ, ಹೋಗಿ ಬಾರ. ಮಾವನ ಪಾದಕ್ಕೆ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡಿ ಹಿಡಿದು ಅವಳು ಹೋಗುವುದನ್ನ ಈಗ ನೋಡಿದ ಕಾಮಕ ಮನುಷ್ಯ. ದಾರಿ ಹಿಡಿದು ಹೊರಕ್ಕೆ ಹೋಗುವುದನ್ನ ಈ ಕಾಮಾಂಧ ಮನುಷ್ಯ ನೋಡಿದ. ದುಷ್ಟ ದುರ್ಗುಣವಂತ ಹಂಗ ಹೋದ. ಹೆಣ್ಮಗಳು ತನ್ನ ಹೊಂದಾಗ ಹೋಗಿ ಎಲ್ಲಾ ಕೆಲಸಗಳನ್ನು ಮುಗಿಸಿದಳು. ಹೊತ್ತು ಮುಳುಗಿ ಬರಲಿಕ್ಕೆ 6 ಗಂಟೆ ಸಮಯ. ಸೂರ್ಯ ಮುಳುಗತನ ಸ್ವಲ್ಪ ಕತ್ತಲೆ ಆವರಿಸತಕ್ಕಂಥ ಸಮಯದೊಳಗ ಹೆಣ್ಮಗಳು ಹಂಗ ತನ್ನ ಮನೆಗೆ ಬರ್ಬೇಕಂತ ಲಕ್ಷ್ಮೀ ದೇವಿ ದಾರಿ ಹಿಡಿದು ಹೊಂಟಾಳ.
ಅವಳು ಹೋಗುವುದನ್ನು ನೋಡಿರ್ತಕ್ಕಂಥ ಕಮಾಂಧ ಮನುಷ್ಯ ಒಂದು ಗಿಡದ ಕೆಳಗೆ ಕೂತ್ಕೊಂಡು ಬೆತ್ತಿದ್ದ ಯಾವಾಗ ಬರ್ತಾಳ ಅಂತ, ಯಾವಾಗ ಬರ್ತಾಳ, ಯಾವಾಗ ಇವಳನ್ನು ಅನುಭವಿಸಲು, ಯಾವಾಗ ಕಳಿಸಿ ಅನ್ನತಕ್ಕಂಥ ದುರ್ಗುಣವಂತ ಮನುಷ್ಯ ಸುಮ್ಮನೆ ದಾರಿ ಮಾಡ್ಕೊಂಡು ಕುಂತಿದ್ದ. ಹಂಗ ಶರೀಫರ ಸ್ಮರಣೆಯನ್ನ ಮಾಡ್ಕೊಂತ ಹೆಣ್ಮಗಳು ಬರ್ತಿದ್ರು. ಇನ್ನೇನು ಬರ್ತಾಳ ಅನ್ನೋದ್ರೊಳಗಾಗಿ ಆ ಗಿಡದ ಕೆಳಗೆ ಬರ್ತಿರ್ತಕ್ಕಂಥ ಆ ಮನುಷ್ಯ ಎದ್ದು ಬಂದು ಎದುರಿಗೆ ನಿಂತ. ಎದುರಿಗೆ ನಿಂತ ಕ್ಷಣ ಲಕ್ಷ್ಮೀ ದೇವಿ ಅವನು ನಿಂತಿ ಸ್ಥಾನ ಬಿಟ್ಟು ಎರಡು ಮಾಳ ಆಚೆ ಕಳಿಸೋದು, ಮತ್ತೆ ನಡೆದು ಮತ್ತೆ ನಾಲ್ಕು ಹೆಚ್ಚಿ ನಡೆಯುವಾಗ ಮತ್ತೆ ಮುಂದೆ ಹೋಗೋದು ಎದುರಿಗೆ ನಿಂತ. ಆವಾಗಲೂ ಕೂಡ ಏನೂ ತಿಳಿಯಿಲ್ಲ. ಹೊರ ಕುರ್ಚನ ಜನ ಯಾವಾಗಲೂ ಜಗತ್ತಿನೊಳಗೆ ನಿಂತೇ ಇರ್ತಾರ, ಅದ್ರ ಬಗ್ಗೆ ನನಗೆ ಯಾಕೆ, ಅದ್ರ ಚಿಂತನೆಗೆ ಬೇಡ, ಮಾತಾಡ್ಸೋದು ಬೇಡ ಅಂತ ಈಗ ಮನುಷ್ಯರಿಗೆ ಅಂತ ಮಾತಾಡ್ತಾರೆ ಬಿಟ್ಟು ಮತ್ತೊಂದು ಸ್ವಲ್ಪ ಇದ್ದಂತ ಬಂದು ಮತ್ತೆ ನಡೆದ್ರು. ಮತ್ತೆ ನಡೆದಾಗ ಮತ್ತೆ ಮುಂದೆ ಹೋಗಿ ನಿಂತ ಮಾತಾಡಕ್ ಶುರು ಮಾಡಿದ. ನಾ ಯಾರದಿಂದ ನನಗೆ ಗೊತ್ತದ ನಿನಗ ಏನ ನೀ ಯಾರಿದ್ದ ನನಗೆ ಮಾಡಪ್ಪ ಏನಂದ್ರೆ ಶಬ್ದ ಬಹಳಷ್ಟು ಮುಖ್ಯ ಅದ. ಶಬ್ದ ಎಷ್ಟು ಮುಖ್ಯ ಅದ. ಉದಮದನ ಯೌವನದಲ್ಲಿ ಯೌವನ ಅವಸ್ಥೆಯ ಕಾಲವನ್ನು ಕಳೆಯುವುದು ಬಿಟ್ಟು ಇದ್ದಲೇಕೆ ಬಂದಿಯಮ್ಮ. ಪ್ರಭುದೇವ ರಕ್ತ ಮಹಾದೇವಿಯನ್ನು ಕೇಳಿದಾಕ್ಷಣ ಶಬ್ದ ಏನು ಬಳಕೆ ಇದ್ದಲೇಕೆ ಬಂದಿಯಮ್ಮ. ಅಮ್ಮ ಅನ್ನತಕ್ಕಂಥ ಶಬ್ದ ಇಡೀ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ನಾರಿಯರು ಏನು ಸ್ತ್ರೀ ಭೋಗ ಕಾಣಿಸ್ತದೆ, ಎಲ್ಲರೂ ನನ್ನ ತಾಯಿ ಸ್ವರೂಪರು ಅಂತ ಶಬ್ದ ಬೋಧನೆ ಮಾಡ್ತಾರೆ. ಅಮ್ಮ ಅಂತ ಕೂಗಿದ್ರೆ ಸಾಕು, ಸತಿ ಬೇಕಾಗಿಲ್ಲ, ಪ್ರೇಯಸಿ ಬೇಕಾಗಿಲ್ಲ, ಲವರ್ ಬೇಕಾಗಿಲ್ಲ. ಆ ಶಬ್ದ ನಮಗೆ ಏನು ಹೇಳಿ ಕೊಡ್ತದಂದ್ರ ಅಮ್ಮಾರ ಅಂದಿವಿ ಅಂದ್ರ ಜಗತ್ತಿನೊಳಗ ಅವನೇ ದೊಡ್ಡವಾಗ್ತಾನೆ. ಎನ್ನ ನೀ ಯಾರಿದ್ದಿತ್ತು ನನಗೇನು ಮಾಡವ ಅಂತ ಭಾವ ಬದಲಿಯಾಗಬೇಕಾಗಿತ್ತು. ಕಾಮಾತುರಾಣ ಭಯಂ ನ ಲಜ್ಜ ಅಂತ ಶಾಸ್ತ್ರ ಬರೀತದ. ಯಾರು ಕಾಮಾಂತದಿಂದ ಕೂಡಿಕೊಂಡರ ಪುಣ್ಯಾತ್ಮರೇ ಕಾಮಕ ಕಣ್ಣಿನಿಂದ ಕೂಡಿಕೊಂಡವರಿಗೆ ಎಲ್ಲ ವಸ್ತುಗಳು ಕಾಮ ರೂಪದೊಳಗೆ ಕಣ್ಣಿಗೆ ಕಾಣಿಸ್ತವ. ಅವಾಗ ಹೆಣ್ಣು ಮಗಳಂತವ ನೀ ಯಾರಿಗಿತ್ತು ನನಗೇನ್ ಮಾಡಬೇಕು ಅಣ್ಣ ಅಂತಂದಾಗ ಅಣ್ಣ ಅಂತ ನೀ ಕರೆಯಕ್ ಹೋಗ್ಬೇಡ, ನಿನ್ನ ಅನುಭವ ಮಾಡುವ ಸಲುವಾಗಿ ಬಂದಿನಿ ನೀ ಆ ಅಂದವ. ಅವಾಗ ಹೆಣ್ಮಗಳಂತಳ ಎಲ್ಲೋ ಪುಣ್ಯಾತ್ಮ ಇಂಥ ಹೀನ ಕೃತಿ ಇಲ್ಲೇ ಮಾಡ್ಬೇಕಾದ್ರೆ ಮನೆಯೊಳಗೆ ನಿಮ್ಮ ಮನೆಗೆ ಯಾರು ಹೆಣ್ಮಕ್ಳಿಲ್ಲ ಏನೋ, ತಾಯಿ ಅದಳ, ತಂಗಿ ಅದಳ, ಹೆಂಡತಿ ಅದಳ, ಅವರೆಲ್ಲರೂ ಬಿಟ್ಟು ನಾನು ಬೇಕಾಗಿತ್ತು ಅದೇ ವಿಚಾರ ಮಾಡಕ್ ಹೋಗ್ತಿ. ಹೆಣ್ಣಿನಿಂದ ರಾಮಾಯಣ, ಜಯದ್ರಥ ಸತ್ತ ಒಂದು ಹೆಣ್ಣಿಗಾಗಿ, ರಾವಣ ಸತ್ತ ಒಂದು ಹೆಣ್ಣಿಗಾಗಿ, ದುರ್ಯೋಧನ ಸತ್ತ ಒಂದು ಹೆಣ್ಣಿಗಾಗಿ, ಅನಂತ ಇತಿಹಾಸಗಳನ್ನು ನೀನು ಕೇಳಿದ್ದೇನೋ ಪುಣ್ಯಾತ್ಮ. ನಿನ್ನ ಉದಾಹರಣೆ ನನಗೆ ಬೇಕಾಗಿಲ್ಲ, ನಿನ್ನ ಉದಾಹರಣೆ ನನಗೆ ಬೇಕಾಗಿಲ್ಲ ಅಂತ ಸಮೀಪ ಬರಕ್ಕೆ ಪ್ರಾರಂಭ ಮಾಡಿದ. ಸಮೀಪ ಬರುತ್ತಲಿರುವಾಗಲೇ ಅಪ ಗುರುನಾಥ ಶಿವಯೋಗಿ ಸಂತ ಶರೀಫ ಎಲ್ಲಿರಲಿ ತಂದಿ ಓಡಾಡಿ ಬಂದು ನನ್ನ ಮಾನ ರಕ್ಷಣೆಯನ್ನು ಮಾಡುವಂತರು ಲಕ್ಷ್ಮೀ. ಅಪ ಗುರುನಾಥ ಎಲ್ಲಿರಲಿ ಓಡಾಡಿ ಬಂದು ನನ್ನ ಮಾನ ರಕ್ಷಣೆ ಮಾಡುವಂತರುವಾಗ ಕೈ ಹಿಡಿಯಲಿಕ್ಕೆ ಪ್ರಾರಂಭ ಮಾಡಿದ. ಕೈ ಹಿಡಿಯಲಿಕ್ಕೆ ಹೋದಾಗ ಕೈ ಬೆಂಕಿ ಸುಡಾಕತ್ತು. ಬೆಂಕಿ ಸುಡಾಕತ್ತು. ಬೆಂಕಿಯನ್ನ ಮುಟ್ಟಿದರೆ ಮನುಷ್ಯ ಎಷ್ಟು ಹಿಂದೆ ಸರಿತನ ಅಷ್ಟು ಶರೀರದಿಂದ ಹಿಂದೆ ಸರದಾತ. ಆದರೂ ಕಾಮಾತುರದಿಂದ ಕೂಡಿಕೊಂಡು ಮತ್ತೊಂದು ಹೆಚ್ಚಿ ಬಂದ. ಅವಾಗ ಮತ್ತೆ ಕೂಗಿ ಕರೆದವು ಶರೀಫ ಗುರುವೇ ಎಲ್ಲಿರುವೆ ಒಡವಡಿ ಬಂದು ನನಗೆ ಮಾನ ರಕ್ಷಣೆ ಎಲ್ಲ ಮಾಡಪ್ಪ. ಹಿಂದಿನ ದಿನಮಾನಗಳಲ್ಲಿ ದ್ರೌಪದಿಯ ಮಾನ ಹೋಗತಕ್ಕಂಥ ಸಂದರ್ಭದೊಳಗ ಅಕ್ಷಯಾಂಬರವನ್ನು ಕೊಟ್ಟು ಪುಣ್ಯಾತ್ಮಾನಿ ಆ ತಾಯಿಯ ದ್ರೌಪದಿಯ ರಕ್ಷಣೆಯನ್ನು ಮಾಡಿದ ಗುರುದೇವ. ನನ್ನ ಮಾನ ರಕ್ಷಣೆ ಇವತ್ತೇ ದಿವಸ ಯಾಕೆ ಮಾಡಬಹುದು? ಅನನ್ಯ ಚಂದ ಎಂತೋ ಮಾನ್ಯ ಜನ ಪರಿಪಾಸತೆ ಕೇಶವ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಕೃಷ್ಣ ಭಗವಂತ ಹೇಳಿರ್ತಕ್ಕಂಥ ಮಾತು ಸುಳ್ಳಾಗ್ತದ. ಗುರುದೇವ ಎಲ್ಲಿದ್ದರೂ ಓಡಾಡಿ ಬಂದು ನನ್ನ ಮಾನ ರಕ್ಷಣೆ ಮಾಡು ಬಾಧಗಳಂತ ಗುರುದೇವ ಅನ್ನೋದೊಳಗಾಗಿ ಶರೀಫರು ಎಲ್ಲಿದ್ರ ಗೊತ್ತಿಲ್ಲ. ಆ ಹೆಣ್ಣು ಮಗಳ ಕೂಗಿಗೆ, ಹೆಣ್ಣು ಮಗಳ ಒಂದು ಶಬ್ದಕ್ಕೆ, ಭಕ್ತಿಗೆ ಓಡೋಡಿ ಶರೀಫರು ಎದುರಿಗೆ ಬಂದು ಪ್ರತ್ಯಕ್ಷ ಆಗ್ತಾರೆ. ಆ ಮನುಷ್ಯನನ್ನ ಕುತ್ತಿಗೆ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಬಡಿತಾರೆ. ಅವಾಗ ನಿನ್ನ ತಾಯಿ ನಿನ್ನ ಉಪಕಾರ ನನ್ನ ಮೇಲೆ ಬಹಳಷ್ಟಾಗ್ಯದ, ನಮ್ದೇನು ಉಪಕಾರ ಮಾಡ್ತಿದ್ದಾಯಿ, ನಿನಗೆ ಮಾನ ರಕ್ಷಣೆ ಮಾಡೋದು ನನ್ನ ದೊಡ್ಡ ಮಾತಲ್ಲ, ನಿನ್ನ ಸ್ಮರಣೆ ಶಕ್ತಿ ಬಹಳ ದೊಡ್ಡದೈತಿ. ಇಂಥ ಹೀನ ಕೃತಿಗಳಿಂದ ದೂರ ಸರಿಸುವ ಸಲುವಾಗಿ
ಸಲುವಾಗಿನೇ ಭಗವಂತ ಪರಮಾತ್ಮ ನರರೂಪದಟ್ಟು ಗುರುದೇವರ ರೂಪದೊಳಗೆ ಬರ್ತಾನೆ. ಕಲಿಗಾಲ ಇದು ಕಲಿಗಾಲ, ಕಲಿಗಾಲ